ನಮಸ್ಕಾರ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳೆ ಕಾಲದಂತೆ ಕಾಣುವ ಈ ಮನೆಗೆ ಹೊಸ ಚೈತನ್ಯವನ್ನ ತುಂಬಿದ್ದೇ ಹಳೆ ಕಾಲದ ವಸ್ತುಗಳು. ಬನ್ನಿ ಅಲ್ಲಿ ಯಾವುದೆಲ್ಲ ಹಳೆ ಮನೆಯ ಸಾಮಗ್ರಿಗಳಿವೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಈ ಮನೆಯ ಹೊರಭಾಗದ ಬಾಗಿಲು ಕಿಟಕಿಗಳು ಕೂಡ ಅಷ್ಟೇ ಕ್ರಿಯಾತ್ಮಕತೆಯಿಂದ ಕೂಡಿದೆ. ಫೋಲ್ಡಿಂಗ್ ಕಿಟಕಿ ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಕಿಟಕಿಯ ಬಾಗಿಲನ್ನ ತೆಗೆದಾಗ ಅದು ಕುಳಿತುಕೊಳ್ಳುವ ಬೆಂಚಿನಂತಾಗುತ್ತದೆ. ಹಾಗೆ ಮುಚ್ಚಿದರೆ ಅದು ಕಿಟಕಿಯ ಬಾಗಿಲಾಗುತ್ತದೆ. ಒಂದೇ ಹಲಗೆ ಅದು ಕುಳಿತುಕೊಳ್ಳುವ ಬೆಂಚು ಹೌದು, ಇತ್ತ ಕಿಟಕಿಯ ಬಾಗಿಲು ಕೂಡ ಹೌದು. ಈ ಮನೆಯ ಸುತ್ತೆಲ್ಲ ಒಂಥರ ಹೊಸತನ, ಕ್ರಿಯಾತ್ಮಕತೆಯಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತದೆ. ಡಿಫರೆಂಟ್ ಲುಕ್, ಕ್ರಿಯೇಟಿವಿಟಿ ಈ ಮನೆಗೆ ಮತ್ತೊಂದು ಹೆಸರು. ಪಕ್ಕನೆ ನೋಡುವಾಗ ಚಿಕ್ಕದಾದ ಗುಡಿಯಂತೆ ಕಾಣುವ ಈ ಹೌಸ್ ಬೇಸಿಗೆಯ ಸಂದರ್ಭದಲ್ಲಿ ತುಂಬಾನೇ ಕೂಲ್ ಆಗಿರುತ್ತದೆ. ಇನ್ನು ಚಳಿಗಾಲದಲ್ಲಿ ಬೆಚ್ಚನೆಯ ವಾತಾವರಣವನ್ನ ತಂದುಕೊಡುತ್ತೆ ಈ ಮಿನಿ ಹೌಸ್. ಮುಚ್ಚಿಗೆಯಿಂದ ಕೂಡಿದ ಈ ಔಟ್ ಹೌಸ್ ಒಂದಿಷ್ಟು ಸಮಯ ಕಳೆಯೋಕೆ ಹರಟೆ ಮಾಡೋದಕ್ಕೆ ಬೆಸ್ಟ್ ಅನಿಸುತ್ತದೆ. ಸೂಕ್ತವಾದ ವೆಂಟಿಲೇಷನ್, ಇನ್ನು ಮರದ ಮುಚ್ಚಿಗೆ, ಅದರ ಮೇಲೆ ತೆಳುವಾಗಿ ಹರಡಿದ ಮಣ್ಣಿನ ಪದರ. ಅಷ್ಟೇ ಅಲ್ಲ, ಮಣ್ಣಿನ ಗಾರಿಯಿಂದ ಕೂಡಿರುವ ಈ ಮನೆಯಲ್ಲಿ ಸಮಯ ಕಳೆಯೋದೇ ಒಂಥರ ಮಜಾ. ಯಾಕಂದ್ರೆ ಹವಾನಿಯಂತ್ರಿತ ಕೊಠಡಿಯಲ್ಲಿ ಇದ್ದ ಅನುಭವವನ್ನ ತಂದುಕೊಡುತ್ತೆ. ಮಣ್ಣಿನ ಗಾರಿಯಾದ್ದರಿಂದ ಕೂಲ್ ವಾತಾವರಣವನ್ನ ತಂದುಕೊಡುತ್ತೆ ಈ ಮಾಡರ್ನ್ ಹೌಸ್. ಕಾಂಕ್ರೀಟ್ ಇಲ್ಲದ ಮಣ್ಣಿನಿಂದ ನಿರ್ಮಿಸಲ್ಪಟ್ಟಿರುವ ಈ ಮನೆ ನೋಡುವುದೇ ಒಂದು ಅದ್ಭುತ. ಕೇವಲ 8 ತಿಂಗಳಿನಲ್ಲೇ ನಿರ್ಮಿಸಿರುವ ಈ ಮನೆಯ ನಿರ್ವಹಣೆ ಕೆಲಸ ಅಷ್ಟು ಸುಲಭದ ಮಾತಲ್ಲ. ಪ್ರತಿನಿತ್ಯವೂ ಈ ಮನೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ನೋಡೋಕೆ ಅಷ್ಟೇ ಚೆನ್ನ, ಆದ್ರೆ ಕೆಲಸವೂ ಕೂಡ ಅಷ್ಟೇ ಇರುತ್ತೆ. ಈ ಮನೆಯ ಪ್ರತಿಯೊಂದು ಕೆಲಸವನ್ನ ನಿರ್ವಹಿಸ್ತಾ ಇರೋದು ಇವರೇ ಕೃಷ್ಣಮೂರ್ತಿ ಭಟ್. ದಿನನಿತ್ಯದಲ್ಲಿ ತನ್ನ ಹೆಚ್ಚಿನ ಸಮಯವನ್ನ ಅವರು ಈ ಮನೆಯಲ್ಲಿ ಕಳೆಯುತ್ತಾರೆ. ಅಲ್ಲಿನ ವಾತಾವರಣ, ನಿಶ್ಶಬ್ದತೆ, ಅದರ ಜೊತೆಗೆ ಲಘು ಸಂಗೀತ ಮನಸ್ಸಿಗೆ ಎಷ್ಟೋ ಮುದ ನೀಡುತ್ತೆ ಅನ್ನೋದೇ ಅವರ ಮಾತು. ಇದು ಕೇವಲ ಅವರ ಮಾತು ಅಲ್ಲ, ಬದಲಾಗಿ ಆ ಮನೆಗೆ ಭೇಟಿ ನೀಡುತ್ತಿರುವವರ ಅಭಿಪ್ರಾಯ ಕೂಡ ಇದೇನೆ. ಬೆಂಗಳೂರು, ಮೈಸೂರು ಸೇರಿದಂತೆ ಹಲವಾರು ಕಡೆಗಳಿಂದ ಜನರು ಈ ಮನೆಯ ಸೌಂದರ್ಯವನ್ನ ಸವಿಯೋಕೆ ಬರ್ತಾರೆ. ಇನ್ನು ಆವಾಗಲೇ ಹೇಳಿದಂತೆ ಈ ಮನೆಯಲ್ಲಿ ಹಳೆ ಕಾಲದ ವಸ್ತುಗಳಿಗೆ ಹೊಸ ಚೈತನ್ಯವನ್ನ ತುಂಬಿದ್ದಾರೆ ಕೃಷ್ಣಮೂರ್ತಿ ಭಟ್. ಅಷ್ಟಕ್ಕೂ ಅಲ್ಲಿ ಇರುವ ವಸ್ತುಗಳನ್ನ ನೀವು ನೋಡಿದ್ರೆ ಹಳೆ ಕಾಲದ ನೆನಪುಗಳು ನಮಗೆ ಮತ್ತೆ ಮತ್ತೆ ಮರುಕಳಿಸುತ್ತದೆ. ಅಷ್ಟಕ್ಕೂ ಅಲ್ಲಿ ಇರುವ ವಸ್ತುಗಳು ಯಾವುದು ಅನ್ನೋ ಕುತೂಹಲ ನಿಮಗೂ ಇರಬಹುದು. ಅದನ್ನ ಹೇಳ್ತೀವಿ ನೋಡಿ. ಒಂದು ಕಾಲದಲ್ಲಿ ತನ್ನದೇ ಶೈಲಿಯಲ್ಲಿ ಕಿವಿಗೆ ಇಂಪನ್ನ ನೀಡುತ್ತಾ ಇದ್ದ ಸಂಗೀತ ಉಪಕರಣವಿದು, ಅದುವೇ ಗ್ರಾಮಾಫೋನ್. ಇದೇ ಈ ಗ್ರಾಮಾಫೋನ್ ಸಂಗೀತ ಸಿಂಚನದೊಂದಿಗೆ ಈ ಮನೆಗೆ ಒಂದು ಹೊಸ ಕಳೆಯನ್ನ ತಂದುಕೊಟ್ಟಿದೆ.
ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಫ್ಯಾನ್. ನೋಡೋಕೆ ತಂತಿ ಫ್ಯಾನ್ ಅಂತೆ ಗೋಚರಿಸುತ್ತೆ, ಆದ್ರೆ ಈ ಕೋಣೆಗೆ ಈ ಫ್ಯಾನ್ ಹೊಸ ಲುಕ್ ಕೊಟ್ಟಿದೆ. ಈ ಮನೆಗೆ ಹೊಂದಿಕೆಯಾಗುವಂತೆ ಆಯಾಯ ವಸ್ತುಗಳನ್ನ ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಹಳೆ ಮನೆಯಲ್ಲಿ ಉಪಯೋಗಿಸಲಾಗುತ್ತಿದ್ದ ದಿನನಿತ್ಯದ ವಸ್ತುಗಳು, ಮೇಜು, ಮರದ ತೊಟ್ಟಿಲು, ಕುರ್ಚಿಗಳನ್ನ ಮ್ಯೂಸಿಯಂನಂತೆ ಪ್ರದರ್ಶನಕ್ಕೆ ಇರಿಸಲಾಗಿದೆ. ಇನ್ನು ಹಳೆ ಕಾಲದ ಮರದ ಕಂಬ, ಗುಬ್ಬಚ್ಚಿಗೂಡು, ನೊಗ, ಪಿಕ್ಕಾಸು, ಗಡಿಯಾರ ಹೀಗೆ ಪ್ರತಿಯೊಂದು ವಸ್ತುಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತದೆ. ಅದರಲ್ಲೂ ವಿಶೇಷವಾಗಿ ನೋಡೋಕೆ ಸಿಗುವ ವಸ್ತು ಹಡಿಮಂಚ. ಚಿಕ್ಕದಾದ ಹಡಿಮಂಚದ ಮೇಲೆ ಗ್ಲಾಸ್ ಅನ್ನ ಇರಿಸಲಾಗಿದೆ. ಇದೀಗ ಇದೊಂದು ಪುಟ್ಟದಾದ ಟೇಬಲ್, ಅದರ ಮೇಲೆ ಹಳೆ ಕಾಲದ ಫೋನ್ ಅನ್ನ ಇರಿಸಲಾಗಿದೆ. ಒಂದಕ್ಕಿಂತ ಒಂದು ವಿಶೇಷವಾದ ವಸ್ತುಗಳು ಇಲ್ಲಿ ನೋಡೋಕೆ ಸಿಗುತ್ತೆ. ಪುಟ್ಟ ಪುಟ್ಟ ವಿಗ್ರಹಗಳು, ಹೂವಿನ ಬುಟ್ಟಿ, ಇನ್ನು ದಾರಂದಗಳನ್ನ ಬಳಸಿ ಕಲ್ಲಿನಿಂದ ಕ್ರಿಯಾತ್ಮಕವಾಗಿ ನಿರ್ಮಿಸಿದ ಔಟ್ ಹೌಸ್ನ ಹೊರ ಆವರಣದ ಎದುರಿನ ಭಾಗದಲ್ಲಿ ಹಳೆ ಕಾಲದಲ್ಲಿ ಬಳಸಲಾಗುತ್ತಿದ್ದ ಸುಣ್ಣ ಹಾಗೇನೆ ಮಣ್ಣನ್ನ ಬಳಸಿ ಗಾರೆ ಮಾಡಲಾಗಿದೆ. ಹೀಗೆ ಈ ಮನೆಗೆ ಹೋದ್ರೆ ಒಂದಕ್ಕಿಂತ ಒಂದು ವಿಶೇಷ ವಸ್ತುಗಳು ಕಾಣಲಿಕ್ಕೆ ಸಿಗ್ತವೆ. ನೋಡೋಕೆ ಮಾಡರ್ನ್ ಮನೆಯಾದ್ರೂ ಇದರಲ್ಲೂ ಚೌಕಿ ಇದೆ. ಒಂಥರ ಚೌಕಿ ಮನೆಯ ಹಾಗೂ ಕಾಣಿಸುತ್ತದೆ. ಫ್ಯಾಷನ್ ಅಂತೆ ಕಾಣುವ ಈ ಮನೆಗೆ ಹೊಸತನ ತುಂಬಿದ್ದೇ ಈ ಹಳೆ ಕಾಲದ ವಸ್ತುಗಳು. ಈ ಎಲ್ಲ ವಸ್ತುಗಳನ್ನ ಕೃಷ್ಣಮೂರ್ತಿಯವರು ಬೇರೆ ಬೇರೆ ಕಡೆಗಳಿಂದ ಸಂಗ್ರಹಿಸಿ ಈ ಮನೆಯಲ್ಲಿ ನಶಿಸಿ ಹೋಗದಂತೆ ಜೋಪಾನವಾಗಿ ಇಡುತ್ತಾರೆ. ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗುತ್ತಿದ್ದ ಹಳೆ ಕಾಲದ ವಸ್ತುಗಳಿಗೆ ಹೊಸ ಜೀವವನ್ನ ತುಂಬುವ ಕೆಲಸವನ್ನ ಕೃಷ್ಣಮೂರ್ತಿಯವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಹಳೆ ಮನೆ ಸಾಮಗ್ರಿಗಳು ನಶಿಸಿ ಹೋಗದಂತೆ ಆಧುನಿಕ ಮನೆಯಲ್ಲಿ ಬಹಳ ಕ್ರಿಯಾತ್ಮಕವಾಗಿ, ಅಲಂಕಾರಿಕವಾಗಿ ಯಾವ ರೀತಿಯಲ್ಲಿ ಬಳಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಕೃಷ್ಣಮೂರ್ತಿಯವರು.
ಹಳೆ ಕಾಲದ ವಸ್ತುಗಳನ್ನ ನಮ್ಮ ಯುವ ಜನಾಂಗ ಮರೆಯಬಾರದು. ಅದನ್ನ ಸುರಕ್ಷಿತವಾಗಿ ಇಡಬೇಕಾದದ್ದು ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಆ ವಸ್ತುಗಳು ನಶಿಸಿ ಹೋಗದಂತೆ ಯಾವ ರೀತಿಯಲ್ಲಿ ಇರಿಸಬಹುದು ಎಂಬುದು ನಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು ಎಂಬುದು ಕೃಷ್ಣಮೂರ್ತಿಯವರ ಮಾತು. ಹಳೆ ಮನೆ ಸಾಮಗ್ರಿಗಳನ್ನು ಅಲಂಕಾರಿಕವಾಗಿ ಹೇಗೆ ಬಳಸಲು ಸಾಧ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೇ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ.